ದುಬಾಯ್ ಅಂದೆ, ಡಾನ್ ಮಗಳು ಅಂದೆ. ಅವಳು ನೋಡಿದ್ರಲ್ಲಿ ಸಖತ್ ಹಾಟ್ ಮಗ ಅಂತ ಯಾವ್ದೋ ರೇಡಿಯೋ ಜಾಕಿ ಆಗಿ ಮಂತ್ಲಿ ಸ್ಯಾಲರಿಗೆ ಕೆಲಸ ಮಾಡ್ತಾಳೆ. ನೀನ್ ನೋಡಿದ್ರೆ ಲವ್ ಅಂತ್ಯ, ಅವಳು ನೋಡಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಾಳೆ. ಮಧ್ಯದಲ್ಲಿ ಪೊಲೀಸ್ನವ್ರು ಲಿಂಕ್ ಬೇರೆ. ಈ ಲಿಂಕ್ ಇಲ್ದಿರೋ ಕತೆ ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ಏನೇ ಇದಲ್ಲ ಮೂರ್ತಿ, ನಾನೀಗ ಹೇಳೋ ವಿಷಯ ಸ್ವಲ್ಪ ಕೂಲಾಗಿ ಕೇಳು. ಹೇಳು. ನೀನು ದುಬೈಗೆ ಹೋಗ್ಲಿಲ್ಲ. ದುಬೈಗೆ ಹೋಗ್ಲಿಲ್ವಾ? ಮತ್ತೆ ಈ ಕನ್ನಡಕ ರೈಲ್ವೆ ಸ್ಟೇಷನ್ ಫುಟ್ಪಾತ್ ಅಲ್ಲಿ 100 ರೂಪಾಯಿ ಕೊಟ್ಟು ತಗೊಂಬಂದೆ. ಫುಟ್ಪಾತ ದುಬೈನ ತಂದಿದ್ದು ಅಂತ ನನ್ನ ಮಗನ ಸ್ಟಿಕ್ಕರ್ ಕಿಟ್ಟಾಗಿ ಯೂಸ್ ಮಾಡ್ತಿದ್ನಲ್ಲಯ್ಯ. ಮೂರ್ತಿ, ನಾನು ನಿನ್ಗೆ ಏನ್ ಹೇಳ್ದೆ? ನಾನು ಹೇಳೋ ವಿಷಯ ಸ್ವಲ್ಪ ಕೂಲಾಗಿ ಕೇಳು ಅಂತ ಹೇಳ್ದೆ ತಾನೆ. ಎಲ್ಲಿ ಕೂಲಾಗಿ ಕೇಳೋದು? ಗುಡಾನೆ ಹತ್ಕೊಂಡು ಉರಿತಾರೆ ವಿಷಯನ ಹೇಳ್ಬಿಟ್ಟು ನೀನ್ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನಾನ್ ನಿನ್ಗೆ ಏನ್ ಹೇಳ್ದೆ? ನೋಡ್ ಕತೆ ಅಂದೆ. ನಾನ್ ಹೇಳಿದ್ ಕತೆನೆ. ಕತೆನಾ? ಅಯ್ಯಯ್ಯೋ, ನಾನು ನಿಜ ಅಂತ ನಂಬಿಟ್ಟಿದ್ನಲ್ಲಯ್ಯ. ತೂಚಿ ಬಾಬು, ನೀನು ದುಬೈಗೆ ಹೋಗಿದ್ರೆ ಎಲ್ಲೋಗಿದ್ದೆ? ಎಲ್ಲಿಂದ ಬಂದೆ? ಮುಂಬೈ. ಮುಂಬೈ? ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ? ಮುಂಬೈಲಿ ನೀನ್ ಏನ್ ಮಾಡ್ತಿದ್ದೆ? ದೊಡ್ಡಣ್ಣ ಸರ್ ಇಲ್ಲಿ. ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್. ಏನ್ರೋ ಏನ್ರೋ ಒಳ್ಳೆ ರೈಲ್ವೆ ಸ್ಟೇಷನ್ ಅಲ್ಲಿ ಚಾ 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 ಅಂತ ಕೂಗೋತಾರ ದೊಡ್ಡಣ್ಣ ಸರ್ ದೊಡ್ಡಣ್ಣ ಸರ್ ದೊಡ್ಡಣ್ಣ ಸರ್ ಅಂತ ಕೂಗ್ತಾ ಇದ್ರಲ್ಲ, ಏನದು? ಸರ್, ನೀವು ನಮ್ ಜೊತೆ ಇಳಿದಿದ್ರೆ ನಾವ್ಯಾಕೆ ಸರ್ ಕೂಗ್ತಾ ಇದ್ವಿ? ಏನೋ ಕಾಮನ್ ಆಗಿ ಟ್ರಾವೆಲ್ ಮಾಡ್ಬಿಟ್ವಿ ಅಂತ ನಮ್ಮಿಬ್ಬರ ಲೆವೆಲ್ ಒಂದೇ ಅಂತ ತಿಳ್ಕೊಬೇಡ. ನನ್ನ ಲೆವೆಲ್ಲೇ ಬೇರೆ, ನಿನ್ನ ಲೆವೆಲ್ಲೇ ಬೇರೆ. ಭಗವಾನ್ ಅಚ್ಚಾ ಕರೆ ತುಬಿ ಏ ಕುಳ್ಳಾ ತುಮ್ ತುಚ್ಚಾ ಕರೆಗ ಮಾಲೂಮ್. ಕೋಪ ಮಾಡ್ಕೊಂಬಿಡಿ ದೊಡ್ಡಣ್ಣ ಸರ್. ನಮ್ ಗ್ಯಾಂಗ್ ಅಲ್ಲಿ ಹಿಂದಿ ಗೊತ್ತಿರೋದು ನಿಮ್ಮೊಬ್ಬರಿಗೆ, ಅದಕ್ಕೆ ನೀವ್ ಈ ಕೋಪ ಮಾಡ್ಕೊಂಡ್ರೆ ಬಾಂಬೆಲ್ ನಮ್ಗೆ ದಾರಿ ತೋರ್ಸಾರೆ. ಮತ್ತೆ ಮತ್ತೆ ನಿಮ್ಗೆಲ್ಲ ಹೇಳ್ತಾ ಇದೀನಿ, ಇದು ಮಾಮೂಲ್ ಮಳವಳ್ಳಿ ಅಲ್ಲ, ಮುಂಬೈ. ಮುಂಬೈ ಸರ್, ಯಾರೋ ರಾಜ್ ಟ್ರಾವೆಲ್ಸ್ ಇಂದ ಬರ್ತಾರೆ ಅಂದಿದ್ರಲ್ಲ ಸರ್? ಬರ್ತಾನೆ ಕಣಯ್ಯ, ಬರ್ತಾನೆ. ತಿರುಮಲ ತಿಪಟೂರು ತಿಪ್ಪೆ ಸ್ವಾಮಿ. ನೀವ್ ಹೇಳಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗಬೇಕು? ದೊಡ್ಡಣ್ಣ ದೊಡ್ಡಣ್ಣ ಬಾಯ್, ದೊಡ್ಡಣ್ಣ ಬಾಯ್. ಸರ್ ಸರ್, ನಿಮ್ಮನ್ನ ಯಾರೋ ಕರಿತಾ ಇದಾರೆ ಸರ್, ಕರಿತಾ ಇದಾರೆ. ಕೇಳಿಸ್ತಾ ಇದೆ ಕಣಯ್ಯ, ನನಗೂ ಕೇಳಿಸ್ತಾ ಇದೆ. ಹೋಗೋಣ, ತಗೊಂಡ್ರೆ ನೀವು ನನ್ ಜೊತೆ ಬರೋದಾ? ಮೊದಲು ನಾನು ಹೋಗ್ತೀನಿ, ನೀವೆಲ್ಲ ಸಾಮಾನು ನೋಡ್ಕೊಂಡಿರಿ. ದೊಡ್ಡಣ್ಣ ಬಾಯ್, ನೀವು ನೀವು ನೋ ನೀವು ಯಾವಾಗ ಡೈರೆಕ್ಟ್ ಆಗಿ ನನ್ನ ದೊಡ್ಡಣ್ಣ ಅಂತ ಕರೆದ್ರಿ ಅವಾಗಲೇ ನನಗೆ ಗೊತ್ತಾಯ್ತು ನೀವು ತಿರುಮಲೆ ತಿಪಟೂರು ತಿಪ್ಪೇಸ್ವಾಮಿ ಫ್ರಮ್ ರಾಜ್ ಟ್ರಾವೆಲ್ಸ್. ಆಮ್ ಐ ಕರೆಕ್ಟ್? ಎಲ್ಲ ಓಕೆ ದೊಡ್ಡಣ್ಣಜ್ಜಿ. ಈ ದುಬೈಗೆ ಹೋಗೋ ಬ್ಯಾಚ್ ನೋಡಿದ್ರೆ ನನ್ಗೆ ಬಹಳ ಸಂಕಟ ಆಗ್ತಾ ಇದೆ. ದುಬೈಗೆ ಹೋಗಕ್ಕೆ ಓವರ್ ಫ್ಲೋ ಹೆಚ್ಚಾಗಿ ವೀಸಾ ಸ್ಟ್ಯಾಂಪು ಆಗ್ದೇನೆ 5-6 ತಿಂಗಳಿಂದ ಫ್ಲೈಓವರ್ ಕೆಳಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ. 5-6 ತಿಂಗಳ? ನಮ್ ಕೈಲಿ ವೇಟ್ ಮಾಡಕ್ ಆಗಲ್ಲ. ಟ್ರಾವೆಲ್ಸ್ ಹತ್ರ ಮಾತಾಡ್ತೀನಿ. ಮಾತಾಡೋದಲ್ಲ, ನೀವು ಮಾಡ್ಕೊಡ್ಲೇಬೇಕು. ನೋಡ್ತೀನಿ. ನೋಡೋದಲ್ಲ, ನೀವು ಮಾಡ್ಕೊಡ್ಲೇಬೇಕು. ಬಟ್ ಒಂದ್ ಕಂಡೀಷನ್. ಏನದು? ಕೆಲಸದಲ್ಲಿ ನಾನು ಬಹಳ ಫಾಸ್ಟ್. ಇನ್ನು ಬಿಟ್ವೀನ್ ನನ್ನ ಹತ್ರ ಯಾರಾದ್ರೂ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳಿ ಡಿಸ್ಟರ್ಬ್ ಮಾಡಬಾರ್ದು. ನನ್ ಕೈಲಿ ಆಗಲ್ಲ, ಲೇಟ್ ಆಗುತ್ತೆ. ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಲ್ಲ ಅತ್ತಿಪ್ಪೆ. ನೀನ್ ಓಕೆ ದೊಡ್ಡಿ? ಆ ಬ್ಯಾಚ್ ಏನು ಅಂತ? ಆ ಬ್ಯಾಚ ಎಲ್ಲ ಬಚ್ಚ ನನ್ ಮಕ್ಳು. ನಾನ್ ಎಂಜಿನ್ ಆದ್ರೆ ಅವರೆಲ್ಲ ಬೋಗಿಗಳು. ನೀವ್ ಒಂದ್ಸಾರಿ ದೊಡ್ಡೇನಿ, ನನ್ನ ಮಕ್ಳು ಚಡ್ಡಿ ಬಿಚ್ಚಿಬಿಡ್ತೀನಿ. ಟೀಕೆ ಟೀಕೆ, ನೀವ್ ಇಷ್ಟ ಹೇಳದ್ಮೇಲೆ ಆಯ್ತು. ಉಳಿದಿದ್ದು ಮೇತೆಕುಂಗ. ಏ ಬಾಬು ಸನ್ಯಾಸಿ ನನ್ನ ಮಕ್ಳ. ಏನು ಏನು ಡಿಸ್ಕವರಿ ಚಾನಲ್ ಕಪ್ಪೆ ಬಾಯ್ ಬಿಟ್ಕೊಂಡಂಗೆ ಎಲ್ಲ ಬಾಯ್ ಬಿಟ್ಕೊಂಡಂಗೆ. ನಮಸ್ಕಾರ. ನೀನು ಮಾಡೋ. ನಮಸ್ಕಾರ. ಇವರು ಇವನು ನರಸಿಂಹ ಅಂತ, ಎಕ್ಸ್ಟ್ರಾ ಜಾಸ್ತಿ. ಇವನು ರಘು ಅಂತ, ಕೊಲೆಸ್ಟ್ರಾಲ್ ಜಾಸ್ತಿ. ನಾನು ಬಾಬು. ನೋಡಿದ್ರ, ಇವನಿಗೆ ಅವಸರ ಜಾಸ್ತಿ, ಸಿಕ್ಕಾಪಟ್ಟೆ ಎಲ್ಲ ಜಾಸ್ತಿ. ಸರ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾನೆ ಇದ್ದೀರಾ ನೀವು. ಓಹೋ, ಕೋಪ ಬಂದ್ಬಿಡ್ತೇನೋ ತಮಗೆ? ಕೋಪ ಬನ್ನಿ ಸರ್, ಹೋಗೋಣ. ದೊಡ್ಡೆ ದೊಡ್ಡೆ ಇರ್ಲಿ ಬಿಡು. 5 ಜನ ಇದ್ರೆ ಸ್ವಲ್ಪ ಹೆಚ್ಚಿಗೆನೆ ಗಿಟ್ಟುತ್ತಲ್ಲ. ಅಂದ್ರೆ ಇವ್ರು 4 ಜನ ಕೆಟ್ಟೋಗ್ತಾರಲ್ಲ. ಓಕೆ, ಲೆಟ್ ಅಸ್ ಗೋ ಫ್ರೆಶ್ ಅಪ್. ದೊಡ್ಡೆ ಏನ್ ತಿಂತೀಯಮ್ಮ? ನನಗೆ 2 ಮಂಗಳೂರು ಬಜ್ಜಿ, ಒಂದು ವಡೆ, ಪೂರಿ ಪೊಂಗಲ್. ಇಬ್ರು ಹೇಳಿ ಸೇರಿಸಿದ್ದು ನನಗೆ. ಅವ್ರೇನೋ ಮರ್ಯಾದೆಗೋಸ್ಕರ ಏನ್ ಬೇಕು ಅಂತ ಕೇಳಿದ್ರೆ ಸಾರಿ ಥ್ಯಾಂಕ್ಸ್ ಅಂತ ಹೇಳೋದ್ಬಿಟ್ಟು ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಡೆ. ಮೊದ್ಲು ನಾವು ದುಬೈಗೆ ಹೋಗೋ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನೀವ್ ಹೇಳಿದ ಆರ್ಡರ್ನೆಲ್ಲ ಫ್ಲೈಟ್ ನಲ್ಲೇ ಕೊಡ್ಸ್ಬಿಡ್ತೀನಿ. ಫ್ಲೈಟ್ ಅಲ್ಲ ಅಂದ್ರೆ ನಾವು ಡೈರೆಕ್ಟ್ ಫ್ಲೈಟ್ ಹತ್ಬಿಡ್ತೀವ. ನೀವು ಬಂದಿರೋದು ಯಾರ ಜೊತೆಲೆ? ದೊಡ್ಡಿ, ನಮ್ ದೊಡ್ಡಿ ಜೊತೆಲೆ. ನಾವು ದುಬೈಗೆ ಹೋದ್ಮೇಲೆ ಏನ್ ಮಾಡ್ತೀವಿ ಸರ್? ಬೂಸ 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 ಮಾರ್ಬೇಕು. ನೋಡಮ್ಮ, ದುಬೈಗೆ ಹೋದ್ಮೇಲೆ
ತಲೆಗ್ 3 ಬಾವಿ ಕೊಡ್ಸ್ಬಿಡ್ತೀನಿ. ಏ ಅದೇ ಪೆಟ್ರೋಲ್ ಬಾವಿಮ್ಮ. ತೋಡ್ಕೊಳ್ಳೋದು ಮಾರ್ಕೊಳ್ಳೋದು, ತೋಡ್ಕೊಳ್ಳೋದು ಮಾರ್ಕೊಳ್ಳೋದು. ಆಮೇಲೆ ಈ ದುಡ್ಡಿನ ಮ್ಯಾಟ್ರು ಎಷ್ಟು ಸರ್? ಎಷ್ಟೇನೆಷ್ಟು? ತಲೆಗೆ 70 ಸಾವಿರ ಅಂತ ಹೇಳಿಲ್ವಾಗ್ಲೇ? ತೆಗಿರೋ ಎಲ್ಲ ತೆಗಿರೋ. ಏನ್ ಮಕ್ಕ ನೋಡ್ತೆ? ತೆಗಿರೋ. ಯಾಕೋ ಭಗವಾನ್ ಅಚ್ಚ ಕರೆಯತ್ತು ಕುಳ್ಳ ತುಮಕು ತುಚ್ಚ ಕರೆಗ. ಸರ್ ತಾವು ಫ್ರೆಂಡ್ ಅಲ್ವಾ, ನಿಮ್ ಕೈಲೇ ಕೊಡ್ಸೋಣ ಅನ್ಕೊಂಡೆ ಸರ್. ಐಸಾ ಬೋಲೋ ಅಮ್ದೇಗ. ತಿಪ್ಪೇಸ್ವಾಮಿ ತಗೊಳಯ್ಯ, ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸತಿ ಲೆಕ್ಕ ಮಾಡ್ಕೊಂಡ್ಬಿಡು. ದೊಡ್ಡಿ ನೀ ಕೊಟ್ಟ ಮೇಲೆ ನಾನ್ ಲೆಕ್ಕ ಮಾಡೋದಾ? ಸರಿನಾ? ದೇಕೋ ಎತ್ತನಾ ಅಚ್ಚ ಆದ್ಮೇ ವಾರೆವಾ. ನೀವೆಲ್ಲ ಆಫೀಸ್ ಹೋಗಿ, ನಾನು ಅಲ್ಲಿ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಸರ್ ಇಲ್ಲ ಸರ್, ನೀವು ನಮ್ ಜೊತೆ ದಯವಿಟ್ಟು ಆಫೀಸಿಗೆ ಬನ್ನಿ. ದೊಡ್ಡಿ ಇವನ್ ಆಫೀಸಿಗೆ ಬರೋದು ಇಂಪಾರ್ಟೆಂಟು, ನಾವು ದುಬೈಗೆ ಹೋಗೋದು ಇಂಪಾರ್ಟೆಂಟು. ಏನ್ರಪ್ಪ ನಿಮ್ಮ ಹತ್ರ ಇಂಡಿಯನ್ ಕರೆನ್ಸಿ ಏನಾದ್ರು ಇದೆಯಾ? ಇಂಡಿಯನ್ ಕರೆನ್ಸೀಸ್? ಅಯ್ಯೋ ದೊಡ್ಡಿ, ಈ ಹುಡುಗರಿಗೆ ನೀನೇನು ಹೇಳಿಲ್ವಾ? ಏನು ಇಂಡಿಯನ್ ಕರೆನ್ಸಿ ಗೋಲ್ಡ್ ಇದ್ರೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಡ್ತಾರಲ್ಲ. ಅದೇ ಮರ್ತಿದ್ದೆ. ತೆಗಿ ಹಾಕಿ ಎಲ್ಲ ಹಾಕಿ. ಓಕೆಮ್ಮ, ಎಲ್ಲ ರೂಪಾಯಿ ಆಗ್ತಾ ಇದ್ದೀರಾ, ಆಮೇಲೆ ಡಾಲರ್ಸ್ ಸೆನ್ಸ್ಕೊತೀರಾ. ಓಕೆಮ್ಮ, ಬಾಯ್ ಅಮ್ಮ, ಬೆಸ್ಟ್ ಆಫ್ ಲಕ್ ಅಮ್ಮ, ಬಾಯ್. ಎಸಿ ಜಾಸ್ತಿ ಆಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಬಾಬಾ. ಹೌದೌದು, ಆ ದರಿದ್ರ ವಾತಾವರಣದಲ್ಲಿ ಇದ್ದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟನೇ. ಯಾಕಲೇ? ಹಾಯ್ ಬೋಂಡಾ ಚಿಂಟು, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮನ್ನು ದುಬೈ ಕರ್ಕೊಂಡು ಹೋಗ್ತೀನಿ. ಬೇಟಲ್ಲ ಮಾವಯ್ಯ. ದೊಡ್ಡ ಫ್ಲೈಟ್ ಅಲ್ಲಿ. ಥ್ಯಾಂಕ್ ಯು ಅಕ್ಕ. ಅದಕ್ಕೆ ನನ್ಗೆ ನಿನ್ಗೆ ಏನ್ ಕೊಡೋದು? ಅಡಿಗೆ ಮನೆಗೆ ಹೋಗಿ ಕುಡಿ. ಅವನು ಆದ್ರೆ ದುಬೈಯಿಂದ ಬಂದಿದ್ದಾನೆ. ಅಯ್ಯೋ, ಯಾಕಿನ್ನು ಹೇಗೆ ಕೂತಿದ್ದೀರಾ? ಟೈಮ್ ಆಗೋಗಿದೆ, ಬೇಗ ಟಿಫನ್ ತಿಂದು ರೆಡಿ ಆಗಿ. ಅದಕ್ಕೇನ್ ಬಿಡೆ, ಎಲ್ಲ ಒಟ್ಟಿಗೆ ಸೇರ್ಸ್ ತಿಂದ್ರಾಯ್ತು. ಅಲ್ವೇ ಮತ್ತೆ, ದುಬೈನಲ್ಲಿ ಎಲ್ಲಾರ ಜೊತೆಲಿ ಕೂತ್ಕೊಂಡು ತಿಂದ ಅಭ್ಯಾಸ ಅನ್ಕೊಂತೀನಿ. ಹೌದು ಮತ್ತೆ, ಸುತ್ತ MD ಪೇಗಳ ಮಧ್ಯೆ ನನ್ನ ತಮ್ಮ ದುಬೈನಲ್ಲಿ ರಾಜನಂಗ್ ಬದುಕ್ತಾ ಇದ್ದಾನೆ. ರಾಜನಂಗ್ ಬದುಕ್ತಿದ್ನ, ರಾಜ ಟ್ರಾವೆಲ್ಸ್ ನಲ್ಲಿ ಬದುಕ್ತಿದ್ನ. ರಾಜ್ ಟ್ರಾವೆಲ್ಸಾ? ಅಂದ್ರೆ ರಾಜನ್ ಲೆವೆಲ್ಲು ಅಂತ. ಹೌದು, ದುಬೈನಲ್ಲಿ ರಾಜ್ ಟ್ರಾವೆಲರ್ಸ್ ಇದೆಯೋ? ದುಬೈಯಲ್ಲಿ ಎಲ್ಲಿದೆ ಅಜ್ಜಿ? ಮುಂಬೈಯಲ್ಲಿದೆ. ಮುಂಬೈ ಅದು ಒಂದು ಕಾಲದಲ್ಲಿ ಬಾಂಬೆ, ಈಗ ಮುಂಬೈ. ನಡಿಯ, ಹತ್ರ ಸ್ವಲ್ಪ ಮಾತಾಡ್ಬೇಕು. ಸ್ವಲ್ಪ ಕಾಫಿ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಅನ್ನುತ್ತೆ. ಏನು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನೀನ್ ಮಾಡ್ತಾ ಇರೋ ಆಕ್ಟಿಂಗ್ ಮುಂದೆ ನಮ್ದು ಏನು ಇಲ್ಲ. ಚೆನ್ನಾಗಿದ್ಯಾ? ಇನ್ನೊಂದ್ ಬೇಕಾ? ಬೇಡ. ಈಗ ನೀನೇನ್ ಮಾಡ್ಬೇಕು? ನೀನ್ ಹೇಳ್ಬೇಕು. ನಾನ್ ಹೇಳ್ದಂಗ್ ಮಾಡ್ತೀಯ ತಾನೆ? ಮಾಡ್ತೀನಿ. ಬಂದೆ. ಹಲೋ ದುಬೈ ಶೇಕು, ಅರ್ಜೆಂಟ್ ದುಬೈಗೆ ಬಾ ಅಂತಾನೆ. ಆಗಲ್ಲ ಅಂತೇಳು, ಕೋರ್ಸ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಹಲೋ, ಅಲ್ಲಿ ಬಾಬು ಅಲಿಯಾಸ್ ದುಬೈ ಬಾಬು ಇದೆ. ನೀವ್ಯಾರು ಮಾತಾಡ್ತಿರೋದು? ನಮ್ದು ಇಲ್ಲಿ ದುಬೈ ಸೆಟ್ ಆದಬಸೆ. ಅರೆ, ಅದು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೆ. ನಮ್ದು ದುಬೈ ಸೆಟ್ ಅಬ್ಬಾ ಅಂತಿದೆ. ಅದು ಇಲ್ಲಿ ಬರ್ದೆ ಬಾವಿಯೆಲ್ಲ ಡ್ರೈ ಆಗಿ ವ್ಯಾಪಾರದಲ್ಲಿ ಲಾಸ್ ಆಗ್ಬಿಟ್ಟು ದುಬೈ ಸೆನ್ಸೆಕ್ಸ್ ಲಾಸ್ ಆಗ್ಬಿಟ್ಟಿದೆ. ಹೌದಾ? ಅರೆ, ನಿಮ್ದು ಬಾಬುಗೆ ಬೇಗ ದುಬೈಗೆ ಕಳಿಸಿ. ಅರೆ ಅಮಿಜಾನ್, ಆಗಲ್ಲ ಅಂದ್ರೆ ನಮ್ದು ಪೂರಾ ಬಿಸ್ನೆಸ್ ಮಿಠ್ಠಿ ಮೇ ಮಿಲ್ ಜಾಯೇಗಾ, ಮಿಠ್ಠಿ ಮೇ. ಯಾರದ? ಏಕ್ ಮಿನಿಟ್. ದುಬೈ ಸೈಡ್ ನನ್ ತಮ್ಮನ ಅರ್ಜೆಂಟ್ ಆಗಿ ಕಳ್ಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಕೊಡಿಲ್ಲಿ, ಮಾತಾಡ್ಕೊಳ್ಳಿ. ಹಲೋ, ಅರೆ ಕೋನ್ ಹೇ ರೇ ತು? ಮನೆ ಯಜಮಾನಿ ಬೋಲ್ತಾ ಹೈ. ನಿಮ್ದು ಬಾಬಾಗೆ ದುಬೈಗೆ ಕಳ್ಸಿ. ಕಳಿಸ್ತಾ ಇದ್ರೆ ಅರೆ ನಮಗೆ ಲಾಸ್ ಆಗ್ತಾರೆ. ಎಷ್ಟ? ಲಕ್ಷ. ಅಲ್ಲಿ ಲಕ್ಷ ರೂಪಾಯಿ ಸಿಲ್ವಲ್ಲ. ನಿಮಗೆ ಸಮಜ್ ಮೇ ಆಗ್ಲಿ ಅಂತ ಹಾಗೆ ಹೇಳಿದೆ ಜಿ. ಯಾರಜ್ಜಿ ಅದು? ರೀ, ದುಬೈ ಸೈಡ್ ನನ್ ತಮ್ಮನ ಅರ್ಜೆಂಟ್ ಆಗಿ ಕಳ್ಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ರೀ. ತಗೊಳ್ಳಿ, ನೀವು ಮಾತಾಡಿ, ತಗೊಳ್ಳಿ. ಹಲೋ, ದುಬೈ ಸೆಟ್ ನಿಮಗೆ ನಮಸ್ತೆ ಹೇಳ್ತೈತೆ ಭಯ್ಯ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ? ಫೋನ್ ನಲ್ಲಿ ಕೇಳ್ತೈತೆ.
ನಿಮ್ದು ಮನೆಯಲ್ಲಿ ತಿನ್ಮೂರ್ತಿ ಅಂತ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇದ್ದಾರೆ ಅಂತ ನಮಗೂ ಗೊತ್ತಿದೆ. ಅದು ಇಲ್ಲಿಗೆ ಬಂದ್ರೆ ಬಾಬುಗಿನ ಹೈಟ್ ಬೆಳಿತೈತೆ. ಅದಕ್ಕೆ ರೂಮಲ್ಲಿ AC ಪ್ರೊವೈಡ್ ಮಾಡಿ, ಟೈಮ್ಗೆ ಕಾಫಿ ಕೊಡಿ. ಅದು ಫ್ಯೂಚರ್ ನಲ್ಲಿ ಬಿಗ್ ಪರ್ಸನಾಲಿಟಿ ಆಗಿ ಬೆಳಿತೈತೆ. ಜಾಸ್ತಿ ಬಿಸಿಲಲ್ಲಿ ಕಳಿಸ್ಬೇಡಿ, ಗ್ಲಾಮರ್ ಕೆಟ್ಟೋಗುತ್ತೆ. ಗಂಟಾಗೆ ಫ್ರೂಟ್ ಜ್ಯೂಸ್ ಕೊಡಿ. ಅರ್ಧ ಗಂಟೆಗೆ 2 ಬರೆ ಹಾಕಿದ್ರೆ ಕೊಂಡ್ರೆ ಸುಮಾರು ಬಾಪ್ರೆ. ಅಲ್ವೋ? ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲ ಬಾಬಾ, ಅದು ಸುಮ್ನೆರ. ಈ ಒಂದು ಬಹಳ ವರ್ಸ್ಟ್ ಫ್ಲಾಶ್ ಬ್ಯಾಕ್ ಅಣ್ಣ. ಅದನ್ನ ತುಂಬಾ ಕೆಟ್ಟದಾಗಿ ಬರೀ ನರೇಟ್ ಮಾಡ್ತಾನೆ, ಕೇಳಕ್ ಚೆನ್ನಾಗಿರಲ್ಲ. ನಾನು 3 ಲೈನಲ್ಲಿ ಹೇಳ್ಬಿಡ್ತೀನಿ. ಇವನು ದುಬೈಗೆ ಹೋಗ್ತೀನಿ ಅಂತ ಬಾಂಬೆಗೆ ಹೋದ, ಅಲ್ಲಿ ಯಾರು ಮೋಸ ಮಾಡಿದ್ರು, ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಣ. ಎಲ್ಲ ಹೇಳ್ಬಿಟ್ಟಿದ್ರಣ್ಣ. ಅಂದ್ರೆ ಆಯಿಲ್ ಬಾವಿಗಳು PA ಅದೆಲ್ಲ ಬರೀ ಸುಳ್ಳ? ಅಲ್ಲ ಅಕ್ಕ, ಅದು ನಿನ್ ಮುಖ ತೋರ್ಸ್ಬೇಡ ನೀನು. ಅಕ್ಕ ನಡೆದಿದ್ದು ಹೇಳಿದ್ರೆ ಬೇಜಾರಾಗತ್ ನಿಂಗೆ ಅಂತ. ನಡೀದೇ ಇದ್ದದ್ದನ್ನು ಹೇಳಿದಲ್ವೇನೋ. ಓಕೆ ಇಲ್ಲೇನಾದ್ರೂ ಒಂದ್ ಕೆಲಸ ಹುಡ್ಕೋತಾನೆ ಬಿಡಿ. ಥ್ಯಾಂಕ್ ಯು ಬಾಬಾ. ಅಲ್ಲಿವರೆಗೂ ಅವನು ಇಲ್ಲೇನ್ ಮಾಡ್ತಾನೋ? ನೀವ್ ಹೇಳಿದ್ದನ್ನು ಮಾಡ್ತಾನೆ. ಹೌದೇನೋ? ಮಾಡ್ತೀನಿ ಅಜ್ಜಿ. ಇವತ್ತಿನಿಂದ AC ರೂಮ್ ಕಟ್, ಬೆಡ್ ಕಾಫಿ ಕಟ್. ಕುಲ್ಪಟ್ರೆ, ಇವತ್ತಿಂದ ಒಂದು ಊಟ ಕಟ್. ಆಕ್ಟಿಂಗ್ ಮಾಡೋದು ಕರೆಕ್ಟ್ ಕಲ್ತ್ಕೋ, ಇಲ್ಲಾಂದ್ರೆ ಎಲ್ಲ ಇದೇ ತರ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ನೋಡಿ, ನೋಡ್ಬೇಕು. ಮೊನ್ನೆ ನೀವು ಬಂದ್ಬಿಟ್ಟು ಮಂಗನಾಟ ತೋರ್ಸ್ಕೊಂಡು ಹೋದ್ರಿ. ಆ ಹುಡುಗಿ ನೀವು ಯಾರಂತ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಬಂದ್ರಿ? ಇದು ಸಖತ್ ತಪ್ಪು ಮಗ. ನಾವು ಬಂದಿದ್ದು ನಿಮ್ಮನ್ನ ನೋಡಕ್ ಸರ್. ನನ್ನ ನೋಡ ಹಾಗೆ ಜೊತೆ ಅವ್ಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವಿಬ್ರು ಒಳಗಡೆ ಹೋಗಕ್ ಸಾಧ್ಯವಿಲ್ಲ. ಹೋಗಿ ನಾನೊಬ್ನೇ ಹೋಗ್ತೀನಿ ಬಿಡಿ ಸರ್. ಹೋಗ್ಲಿ. ಆಗಲ್ಲ ಅಂದ್ಮೇಲೆ ಆಗಲ್ಲ ರೀ. ಹೋಗಿ ಹುಡುಗಿನ ಹೊರಕರ್ರಿ ಸರ್. ಆಗಲ್ಲ ಅಂದ್ಮೇಲೆ ಯಾಕೆ ಸರ್? ಹೋಗ್ಲಿ, ಈ 10 ರೂಪಾಯಿ ಲಂಚ ತಗೊಂಡ್ಬಿಡಿ. ನೀವು ಏನ್ ಅನ್ಕೊಂಡಿದ್ದೀರಾ? ನಾನು ಲಂಚ ತಗೋತೀನಿ ಅಂತ? ಲಂಚ ತಗೊಳ್ಳೋ ಮನುಷ್ಯನೇ ಅಲ್ಲ. ಹೋಗ್ಲಿ ಬಿಡಿ ಸರ್, ಹೋಗ್ಲಿ ವಾಪಸ್ ತಗೊಂತೀನಿ ಸರ್. ಯಾರಾದ್ರೂ ಲಂಚ ತಗೋತಾರ? ತಗೊಳ್ಳಲ್ಲ ಅಂತ ನಾನು ವಾಪಸ್ ತಗೊಂತಾರೆ ಸರ್. ನೋಡಿ ಸರ್, ಬಂದ್ರು ಸರ್. ಇವ್ರು ನನಗ್ ಗೊತ್ತು. ಗೊತ್ತಾ? ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲಾಂದ್ರೆ ಈ ಡಬ್ಬ ನನ್ನ ಮಕ್ಕಳಿಗೆಲ್ಲ ಆನ್ಸರ್ ಮಾಡಿ ಕೂತ್ಕೋ. ಇವನಿಗೆ ನೀವು ಸಖತ್ ಜೋಕ್ ಮಗ. ಅದ್ ಸರಿ, ನೀವ್ ರೈಲ್ವೆ ಸ್ಟೇಷನ್ ಯಾಕೆ ಬರ್ಲಿಲ್ಲ? ಟ್ಯಾಕ್ಸಿಗೆ ದುಡ್ಡಿರ್ಲಿಲ್ಲ. ಅಲ್ಲ, ಸರಿ, ನಾವ್ ರೆಸ್ಟೋರೆಂಟ್ ಹೋಗಿ ಮಾತಾಡೋಣ. ಅಲ್ಲ, ಟೀ ಕೊಡ್ಸಕ್ ದುಡ್ಡಿದ್ಯೇನೋ? ಟೀ ಕೊಡ್ಸಕ್. ಬಾಬು ಅವರೇ, ನಮ್ಮ ಮಾವಯ್ಯನ್ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ತುಂಬಾ ಕೆಟ್ಟವನು. ಅವನ್ ಜೊತೆ ಮದ್ವೆ ಮಾಡ್ಕೊಳಕ್ ಒಪ್ಲಿಲ್ಲ ಅಂತ ನಮ್ಮ ಅಪ್ಪನ ಮೆಟ್ಲ ಮೇಲಿಂದ ತಳ್ಬಿಟ್ಟ. ನನ್ನಿಂದ ನೀವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ನೋಡಿ, ಇಂತ ಒಳ್ಳೆ ಟೈಮಲ್ಲಿ ಆ ಡಬ್ಬ ನನ್ನ ಮಗನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ಲೀಸ್. ಅಪ್ಪ, ಅಪ್ಪ, ಡ್ಯಾಡಿ, ಅಪ್ಪ, ಅಪ್ಪ. ಅಪ್ಪ, ನೀವೆಲ್ಲಿಂದ ಬರ್ತಿದ್ದೀರಾ? ಹಾಸ್ಪಿಟಲ್ ಇಂದ. ಹಾಸ್ಪಿಟಲ್? ಅದೇ ಆ ಕಾಳಪ್ಪ ಕಂತ್ರಿ ನನ್ ಮಗ ನಿಮ್ಮ ಅಪ್ಪನ ಮಾಡಿ ಮೆಟ್ಲಿತ್ತಲ್ಲಿ ಈಗ ಆಯ್ತು ಅಂತ ಹೇಳಿದ್ರಲ್ಲ. ನಿನ್ನೆ ಪೇಪರ್ ಓದ್ದೆ. ಡಾಕ್ಟರ್ ರಾಜಗೋಪಾಲ್ ಅಂತ US ಇಂದ ಬಂದಿರೋ ದೊಡ್ಡ ಆರ್ಥೋಪೆಡಿಕ್. ಅವ್ರು ನಿಮ್ ಫಾದರ್ ಚೆಕ್ ಮಾಡಿ ಏನ್ ಹೇಳಿದ್ರು ಗೊತ್ತಾ? ಅವ್ರು ಕೊಟ್ಟು ಮೆಡಿಸಿನ್ ಟೈಮ್ ಟು ಟೈಮ್ ತಗೊಂಡು ಅವ್ರು ಹೇಳಿದ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ನಿಮ್ಮ ಅಪ್ಪ 6 ತಿಂಗಳಲ್ಲಿ ಬರೀ ವಾಕಿಂಗ್ ಅಲ್ಲ, ರನ್ನಿಂಗ್ ರೇಸ್ ಅಲ್ಲಿ ಓಡಬಹುದು ಅಂದ್ರು. ಏನ್ ಸರ್? ಈ ವಿಷಯ ಮೊದ್ಲೇ ನಂಗೆ ಹೇಳ್ಬೋದಿತ್ತಲ್ಲ. ಇವರು ಹೇಳ್ಬಾರ್ದು ಅಂದ್ರಮ್ಮ. ಇವರು ನಿನ್ನ ಹತ್ರ ಯಾವ್ದೋ ಅಪ್ಲಿಕೇಶನ್ ಹಾಕಿದಾರಂತಲ್ಲ. ಅಪ್ಲಿಕೇಶನ್? ಅದೇ ರೀ, ಆ ಪೋಸ್ಟ್. ಆಮೇಲೆ ಇದೆಲ್ಲ ನೋಡಿದ್ರೆ ಆ ಜಾಬ್ಗೋಸ್ಕರ ಕಾಕ ಹಿಡಿತೀನಿ ಅನ್ಕೊಂಬಾರ್ದಲ್ವಾ, ಅದಕ್ಕೆ ಹೇಳಿಲ್ಲ. ಅದೇನು ಮಾಮೂಲಿ ಪೋಸ್ಟ್, ನಿಮ್ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಕೊಡೋ ಪೋಸ್ಟ್ ಅಲ್ವಾ? ಅಂತ ಒಳ್ಳೆ ಪೋಸ್ಟ್ ನಿನ್ನಂತ ಒಳ್ಳೆ ಮನುಷ್ಯನ್ಗಲ್ದೆ ಬೇರೆ ಯಾರಿಗೆ ಕೊಡ್ತಾಳ ನನ್ ಮಗಳು? ನನ್ನ ಯಾಕೆ ಇಲ್ಲಿ ಕರೆದ್ಲು? ಹಲೋ, ತಗೊಳ್ಳಿ. ನೀವು ತಗೊಳ್ಳಿ. ನಿಮ್ ಕೆನ್ನೆ ಮೇಲೇನೂ ಇದೆ? ಇಲ್ಲ. ಬೆಳಿಗ್ಗೆ ಉರಿತಾ ಇತ್ತು. ಸೊಳ್ಳೆ ಕಚ್ಚಿರ್ಬೇಕು. ಸೊಳ್ಳೆ. ಸ್ವಲ್ಪ ಬನ್ನಿ. ಇನ್ನು ಸ್ವಲ್ಪ ಹತ್ರ ಬನ್ನಿ. ಹಲೋ ಮಟ್ಕ. ಥ್ಯಾಂಕ್ ಯು ಮಟ್ಕ.
ನನ್ನ ಧ್ವನಿ ಚೆನ್ನಾಗಿ ಗುರ್ತಿಟ್ಕೊಂಡಿದ್ಯಾ? ನನ್ನ ತಮ್ಮ ಮನೆಗೆ ಬಂದಿಲ್ಲ ಅಂತ ಚಿಂತೆ ಮಾಡ್ತಿದ್ಯಾ? ಅಣ್ಣ ತುಂಬಾ ಭಯ ಆಗ್ತಿದೆ ಅಣ್ಣ. ನಿಂಗೇನೂ ಆಗಲ್ಲ, ಏನಿದ್ರು ಬೇಡ. ಆ ಫೋನ್ನ ದಿನ ಬಾಯ್ ಕೊಡು. ಕ್ಯಾ ಯಾರ್ ಇವನೇ ಅವನು ಚೆಕ್ ಮಗಲ್ ತರ ಅಳ್ತಾ ಇದ್ದಾನೆ. ದಿನಬಾಯ್ ಏನೋ ತಪ್ಪಾಗ್ಬಿಟ್ಟಿದೆ. ನೀನ್ ಸೇರ್ ನಿಂಗೆ ಕೊಡ್ತೀನಿ. ಎಲ್ಲಿದೆ ಹೇಳು, ಈಗ್ಲೇ ಕಳಿಸ್ಕೊಡ್ತೀನಿ. ಯಾರನ್ನ? ಪೊಲೀಸ್ನ? ಅಲ್ಲ, ನಿನ್ ಮನೆ ಮುಂದೆ ರೆಡ್ ಸ್ಕಾರ್ಪಿಯೋ ಇರುತ್ತೆ ನೋಡು, ಅದರಲ್ಲಿ ಕಾದಿರ್ ಇದ್ದಾನೆ. ಅವನ್ ಕೈಗೆ ದುಡ್ಡು ಕೊಡು. ಗಾಡಿ ಬೇಗ. ಫೋನ್ ಕಾದಿರ್ ಕೊಡು. ದಿನಬಾಯ್ ದುಡ್ಡು ಕೊಟ್ನಾ? ದೇ ದಿಯಾ ಬಾಯ್. ನೀನ್ ಬಂದ್ಬಿಡು. ದಿನಬಾಯ್ ನಿನ್ ಚೇರ್ ಕಳ್ಸಿದೀನಿ ದಿನಬಾಯ್. ನಂಗೆ ತುಂಬಾ ದಿನದಿಂದ ಒಂದು ಡೌಟ್. ಪಾಯಿಂಟ್ ಬ್ಲಾಂಕ್ ಇಂದ ಚೆಸ್ಟ್ಗೆ ಹೊಡೆದ್ರೆ ಮನುಷ್ಯ ಎಷ್ಟು ಬದುಕ್ತಾನೆ ಅಂತ. 1 2 ಟೂ ಫಾಸ್ಟ್. ನನ್ ತಮ್ಮನ್ ಸಾಯಿಸ್ಬಿಟ್ಟ ಕಟ್ರು ಅವನು. ಒಡೆ ಒಡೆಯಾ? ಒಡೆ This is ridiculous. 1470 ಸಿವಿಲ್ ಫೋರ್ಸ್, 600 ಟಾಸ್ಕ್ ಫೋರ್ಸ್. ಇಷ್ಟು ಜನ ಇದು ಒಬ್ಬನ ಸಿಟಿ ಒಳಗೆ ಬರೆದು ಹಾಕ್ತಾರೆ ಕಾಲಿಲ್ಲ ನಮ್ಮ ಕೈಲಿ. ಅವ್ನು ಬಂದ ಅನ್ಕೊಂಡ್ ಕೆಲಸನ ಸಕ್ಸಸ್ಫುಲ್ ಆಗಿ ಮಾಡ್ದ. ಅಟ್ ಲೀಸ್ಟ್ ಅವನು ಸಿಟಿಯಿಂದ ಹೊರಗಡೆ ಹೋಗದೆ ಇರೋ ಹಾಗೆ ತಡಿಬೇಕು. ಇಟ್ಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ಅ ಡಿಪಾರ್ಟ್ಮೆಂಟ್. ಅಂಡರ್ಸ್ಟ್ಯಾಂಡ್? ಹಾ ಬಾಯ್, ನಿಮ್ ಫೋನ್ ಕೋಸ ವೇಟಿಂಗು. ಕ್ಯಾಶ್ ಏನಕ್ಕೆ ತರಲಿ? ನೀನ್ ಬರ್ಬೇಡ. ನಿನ್ ಮೇಲೆ ಪೊಲೀಸ್ನವ್ರ ಕಣ್ಣಿದೆ. ಯಾರಿಗೂ ಅನುಮಾನ ಬರ್ದೇ ಇರೋ ವ್ಯಕ್ತಿ ಕಾಯಿಲೆ ಕಲ್ಸು. ಟೀಕ್ ದಿನ ಬಾಯ್. ಪೊಲೀಸ್ನವ್ರಿಗೆ ಅನುಮಾನ ಬರ್ದಂಗೆ ನಮ್ಮೆಲ್ಲ ಕೆಲಸ ಮಾಡಿ ಮುಗಿಸೋಂತ ವ್ಯಕ್ತಿ ನನ್ನ ಹತ್ರ ಒಬ್ಬಿದಾನೆ.
भैया भैया मुन्ना ನನ್ನ ತಮ್ಮನ್ನೇನು ಮಾಡಬೇಡ ಪ್ಲೀಸ್ ಪ್ಲೀಸ್ ಸ್ಟಾಪ್ ಸ್ಟಾಪ್ ಪ್ಲೀಸ್ ದಯವಿಟ್ಟು ಮಾಡಬೇಡ ದಯವಿಟ್ಟು ಏನು ಮಾಡಬೇಡ ಪ್ಲೀಸ್ ಅಲ್ಲ ನಾನು ಆಗಲೇ ಸ್ಪಾಟಕ್ಕೆ ಬಂದಿದ್ದೀನಿ ನಿನ್ ಟಚಲ್ಲಿರೋ ನನ್ನ ಜೊತೆ ಯಾರು ಹೊಡೆದಾಕ್ಬಿಟ್ಟವ್ರೆ ಯಾರು ಬಹಳ ಭಯಂಕರವಾಗಿ ಸಾಯಿಸಿದ್ದಾರೆ ಪಾಪ ಅರುಣ ಇಲ್ಲೊಬ್ಬ ಕ್ರಿಮಿನಲ್ ಭಯಂಕರವಾಗಿ ಕೊಲೆ ಆಗಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಕಾಳೆಯನವರು ಅನುಕಂಪ ತೋರಿಸ್ತಾ ಇದ್ದಾರೆ ಅರುಣ ನಾನು ಹೇಳಿದ್ರೆ ಅನುಕಂಪ ತೋರಿಸ್ದೆ ಮತ್ತೆ ನೀವೇ ಹೇಳಿದ್ರಿ ಪಾಪ ಭಯಂಕರವಾಗಿ ಕೊಲೆ ಆಗ್ಬಿಟ್ಟಿದ್ದಾನೆ ಅಂತ ಏನೋ ಅಂದೆ ಅದಕ್ಕೇನೀಗ ಈಗ ಶವ ಯಾವ ಪರಿಸ್ಥಿತಿಯಲ್ಲಿದೆ ಅಲ್ಲಾಡದೇ ಇರೋ ಪರಿಸ್ಥಿತಿಯಲ್ಲಿದೆ ಎಲ್ಲಾ ಕೇಸ್ಗಳ ಹಾಗೆ ಈ ಕೇಸ್ನ 4 ದಿನ ಅಡಹುಡಿ ಮಾಡಿ ಮುಚ್ಚಾಕ್ತೀರಾ ಮುಚ್ಚಾಕೋದಕ್ಕೆ ಸತ್ತೋಗಿರೋನೇನ್ ಸಾಮಾನ್ಯದವನ ಜಿನ್ನಾಬಾಯ್ ಸರ್ ತಮ್ಮ ಗೊತ್ತಾ ಜಿನ್ನಾಬಾಯ್ ಸರ್ ಕ್ಯಾಮ್ರಾ ಸೆಂಟರ್ ಒಬ್ಬ ನರರೂಪ ರಾಕ್ಷಸ ಒಬ್ಬ ದೊಡ್ಡ ಕೊಲೆಗಾರನ್ನ ಇನ್ಸ್ಪೆಕ್ಟರ್ ಕಾಳೆಯನವರು ಸರ್ ಅಂದಿದ್ದಾರೆ ಈ ಜಿನ್ನಾಬಾಯ್ಗೂ ಕಾಳೆಯವ್ರಿಗೂ ಮೊದಲೇ ಸಂಬಂಧ ಇತ್ತು ಇವರಿಬ್ರು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಇಡೀ ರಾಜ್ಯನ ಇಲ್ಲ ಇಡೀ ದೇಶನ ಲೂಟಿ ಹೊಡೆಕೊಂಡಿದ್ದಾರೆ ಇದನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಈಗಾಗಲೇ ಇಲ್ಲಿಗೆ ಧಾವಿಸಿದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಸರ್ ಇದು ಲೈವ್ ಟೆಲಿಕಾಸ್ಟ್ ಇದು ನೋಡ್ಕೊಂಡು ಜನ ಬರ್ತಾರೆ ಸತ್ಯ ಬಾವ ಸತ್ಯ ಸ್ವಪ್ನ ಅಯ್ಯೋ ನಿನ್ನ ತಂಗಿ ಅಲ್ಲ ಬಂಗಾರ ಅಲ್ಲ ಅಪ್ರಂಜಿ ನೀನ್ ಹೇಳಿದ್ದಲ್ಲ ಹಾಗಾಗಿ ಆಗೋಗ್ಬಿಡುತ್ತೆ ಏನಾಯ್ತಣ್ಣ ಏನು ಹೇಳಿದೆ ನೀನ್ ನನ್ಗೆ ತುಂಬಾ ಹೇಳಿದ್ದೆ ನಾನು ಪಾವಾಜಿ ಅಂತ ಗೊತ್ತಾಗಿದ್ದು ಕೊಡೋದ್ಲು ಅಂತ ಹೇಳಿದ್ಯಾ ಅವಳು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ಕಂಗ್ರಾಟ್ಸ್ ಕಣೋ ನಿಂದಾಯ್ತಾ ನಮ್ದೊಂದು ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸಾ ಏನದು ಪೂಜಾ ನೀವೇ ಹೇಳಿ ಪೂಜಾ ಯಾರೋ ಒಬ್ರು ಹೇಳಿಪ್ಪ ಬಾವ ನಿನ್ ಮಾವ ಆಗ್ತೈತ್ಯಾ ಕಣೋ ಮಾವನ ಅಯ್ಯೋ ಚಿನ್ನ ಈ ಅಪ್ರಂಜಿಗೊಂದು ಚಿಕ್ಕ ಅಪ್ರಂಜಿ ಈ ಗಡ್ಡಿಗೊಂದು ಚಿಕ್ಕ ಗಡ್ಡ ಇದು ಮಾಮೂಲಿ ನ್ಯೂಸ್ ಅಲ್ಲ ಚಿತ್ರನ ಮಾಡಾಕ್ಬಿಡ್ಬೇಕು ಬಾಬು ನೀವ್ ದುಬೈ ಯಾವಾಗ ಹೋಗ್ತಿರೋದು ಇನ್ 2 ತಿಂಗಳಲ್ಲಿ ಇಲ್ಲಿ ನನ್ನ ತಂಗಿ ಒಬ್ಳಿದಾಳೆ ಅವಳು ನನಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತೀಯಾಳೆ ನಿಮ್ಮ ತಂಗಿ ಇದ್ದಾಳ ಒಡ ಹುಟ್ಟಿದ ತಂಗಿ ಅಲ್ಲ ಒಡ ಹುಟ್ಟಿದ ತಂಗಿಗಿನ್ನ ಜಾಸ್ತಿ ನಾಳೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಅಲ್ಲ ನನ್ ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ದೀರಾ ಯಾಕೆ ಹಾಗಂತಿದ್ದೀರಾ ನಾನು ಹೋಗ್ತಿರೋದು ಈ ಊರಿಗೆ ದೂರವಾಗಿ ನಿಮಗ್ ದೂರವಾಗಲ್ಲ ನಾಳೆ ನೀವು ಸ್ಟೇಷನ್ಗೆ ಬರ್ತೀರಲ್ವಾ ಬನ್ನಿ ಇದನ್ನ ಕೊಟ್ಟು ಶಾಪಿಂಗ್ ಹೋಗೋಣ ಎಕ್ಸ್ಕ್ಯೂಸ್ ಮೀ ಯುವರ್ ಬುಕ್ಸ್ थैंक्स भाई साहब जी मेरा फोटो हाँ कल एक लड़की आई थी इधर और ये फोटो भी दिया लगाने के लिए और एक बात उसने आपको देने के लिए एक लेटर भी दिया है लीजिए थैंक यू वेलकम ಪ್ರೀತಿಯ ಅಣ್ಣ ಅತ್ತಿಗೆ ಅವರಿಗೆ ನಿಮ್ಮನ್ನ ನೋಡೋಕೆ ಮುಂಬೈಗೆ ಬಂದೆ ಎಷ್ಟು ಪ್ರಯತ್ನ ಪಟ್ಟೆ ಆದ್ರೆ ನಿಮ್ಮನ್ನ ನೋಡೋಕ್ಕಾಗ್ಲಿಲ್ಲ ಅಣ್ಣ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ನಡೆಯೋಕೆ ಆಗ್ತಿಲ್ಲ ಆಗ ನಿಮ್ಮ ಹತ್ರ ಆ ರೀತಿ ಬಿಹೇವ್ ಮಾಡಿದ್ದಕ್ಕೆ ಬಹಳ ಫೀಲ್ ಆಗ್ತಿದ್ದಾರೆ ನಿನ್ನ ಅದಕ್ಕೆನ ಒಟ್ಟಿಗೆ ನೋಡ್ಬೇಕು ಅಂತಿದ್ದಾರೆ ಅಣ್ಣ ಪ್ಲೀಸ್ ತಪ್ಪದೆ ಬರ್ತೀಯಲ್ಲ ಈ ಲೆಟರ್ ನಿನಗೆ ಸಿಗತ್ತೆ ಅನ್ಕೊಂಡಿದ್ದೀನಿ ನಿನ್ ತಂಗಿ ಬಸ್ಸು ಸತ್ಯ ಅಪ್ಪ ಈಗಲಾದ್ರೂ ನಮ್ಮನ್ನ ಕ್ಷಮಿಸಿದ್ರಲ್ಲ ಯಾ ಆದಷ್ಟು ಬೇಗ ಊರ್ಗ ಸುಮ್ಮನೆ ಬಾಯ್
ನಾ ಇಬ್ರು ಊರ್ನೇ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿಮ್ ಬಗ್ಗೆ ಯಾರ ಹತ್ರ ಏನೂ ಹೇಳಲ್ಲ. ದಯವಿಟ್ಟು ನಮ್ಮನ್ ಬಿಟ್ಬಿಡಿ ಪ್ಲೀಸ್. ಸತ್ತೋಗಿರೋ ಮನುಷ್ಯ ಬದುಕಿ ಬರ್ದಷ್ಟು ಇಂಪಾಸಿಬಲ್. ನನ್ನ ಬಗ್ಗೆ ತಿಳ್ಕೊಂಡ್ರು ಮನುಷ್ಯ ಬದುಕೋದು ಅಷ್ಟೇ ಇಂಪಾಸಿಬಲ್. ಸತ್ಯ ಏನಿದೆಲ್ಲ? ಒಬ್ಬೊಬ್ಬರು ಕರೆದು ಬಿಸಾಕ್ಬಿಟ್ಟಿಲ್ಲ. ಅಣ್ಣ ಅದಕ್ಕೆನ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಎಲ್ಲ ನನ್ನ ಬ್ಯಾಡ್ ಲಕ್. ಡೋಂಟ್ ವರಿ ವಸು, ಹೇಗೋ ಲೆಟ್ರ್ ಫೋಟೋನ ಲೈಬ್ರರಿ ಕೊಟ್ಟಿದ್ಯಾ. ನಿಮ್ಮ ಅಣ್ಣ ಸಿಗ್ತಾರೆ. ಈಗ ಆಲ್ರೆಡಿ ಟೈಮ್ ಆಯ್ತು ಟ್ರೈನ್ಗೆ. ಲೆಟ್ಸ್ ಗೋ. ಬಾಬು ಬರ್ತೀನಿ ಅಂದಿದ್ರು. ಪೂಜಾ 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 ಸತ್ಯ 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 ಹೇಳು. ಸತ್ಯ 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 ಹೇಳು. ಸತ್ಯ ಸತ್ಯ ಹೇಳ್ ಸತ್ಯ ಸತ್ಯ ಯಾರು ಇವರಲ್ಲ? ಅವ್ರಿಗೂ ನಿನ್ಗೆ ಸಂಬಂಧ? ಯಾಕೋ ಹೀಗೆಲ್ಲ ಮಾಡ್ಬಿಟ್ರು ಅವರು? ಸತ್ಯ ಹೇಳು, ಸತ್ಯ ಪ್ಲೀಸ್. ಸತ್ಯ ಬಾಬು, ನನ್ನ ತಂಗಿ ಲೆಟರ್ ಸಿಕ್ಕಿದ್ಮೇಲೆ ನಮ್ಮ ಅಪ್ಪ ನೋಡ್ಬೇಕು, ಅವ್ರ ಸಾಲನ ತೀರಿಸ್ಬೇಕು ಅಂತ ನಮ್ಮ ಬಾಸ್ ಹತ್ರ ದುಡ್ಡು ಇಸ್ಕೊಂಡು ನಾನು ಪೂಜಾ ಸಂತೋಷದಿಂದಾಗ್ಲೆ ನನ್ನ ಬ್ಯಾಡ್ ಲಕ್ ಯಾವತ್ತೂ ನೋಡ್ದೇ ಇರೋ ಚಿನ್ನಬಾಯಿ ಫೋಟೋನ ಮ್ಯಾಗ್ಝಿನಲ್ಲಿ ನೋಡ್ಬೇಕಣ. ಚಿನ್ನಬಾಯಿ ಥರನೇ ನಮ್ಮ ಬಾಸ್ಗೂ ಪ್ಲಾಟಿನಮ್ ಟೂತ್ ಇದ್ದಿದ್ರಿಂದ ಡೌಟ್ ಬಂದು ಕಂಪ್ಯೂಟರ್ನಲ್ಲಿ 2 ಫೋಟೋನ ಮ್ಯಾಚ್ ಮಾಡಿ ನೋಡಿದಾಗ ಪೂಜಾ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಚಿನ್ನಬಾಯಿ. ಚಿನ್ನಬಾಯಿ ನಮ್ಮ ಬಾಸ? ಓ ಮೈ ಗಾಡ್. ಇಷ್ಟೇ ಕಣ ನಡೆದಿದ್ದು. ಅವ್ರು ನಾನು ನೋಡ್ಕೋತೀನಿ ಕಣ. ನಡಿ, ಈ ಹಾಸ್ಪಿಟಲ್ಗೆ ಹೋಗೋಣ ನಡಿ. ನನ್ನ ಮಾತು ಕೇಳ, ನನ್ನ ಮೇಲೆ ಯಾಕೋ ಸತ್ಯ? ಬಾಬು, ನನ್ನ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದೆ ಕಣ. ಹೇಗಾದ್ರೂ ಮಾಡಿ ದುಡ್ಡನ್ನ ಅವ್ರಿಗೆ ತಲುಪಿಸ್ಬೇಕು ಕಣ. ನೋಡು, ನನ್ನ ತಂಗಿ ಕಣ. ಇವಳು ಹೊಸು ಕಣ. ಈ ಹುಡುಗಿ ಬಗ್ಗೆ ನಾನು ಹೇಳ್ತಾ ಇದ್ದಿದ್ದು ಇವಳೇ ಕಣ, ನನ್ನ ಲವರು. ಇವಳೇ ಕಣ. ಸತ್ಯ 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 ಅವ್ರನ್ನೆಲ್ಲ
ಅಲ್ಲೇ ಕತ್ತರಿಸ್ಬರೋಣ ಅನ್ಕೊಂಡೆ. ಆದ್ರೆ ನಿಮ್ಮ ಅಣ್ಣನ್ ಕೊಟ್ಟ ಮಾತುಗೋಸ್ಕರ ಕೋಪ ನುಂಗ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಆ ಜಿನ್ನಾಬ ಇಲ್ಲಿಗೆ ಬರ್ತಿದ್ದಾನೆ ಅಂತ. ನಮ್ ಬಾವ್ನಿಂದ ಆ ಕಾದರ್ ಬಗ್ಗೆ ತಿಳ್ಕೊಂಡು ಅವನ್ನ ಫಾಲೋ ಮಾಡಿದೆ. ಆ ಕಾದರ್ ಜಿನ್ನಾಬಾಯಿ ದುಡ್ಡು ಕೊಟ್ಟು ಕಳಿಸ್ತಿದ್ ವ್ಯಕ್ತಿನ ಹೊಡೆದಾಕಿ ಅವನ್ ತರನೇ ಅವನ ಜಾಗದಲ್ಲಿ ಜಿನ್ನಾಬಾಯಿ ಮೀಟ್ ಮಾಡಿ ಅವನ್ ತಮ್ಮನ್ನ ಸಾಯಿಸ್ದೆ. ಅವನ್ ನನ್ನಿಂದ ತಪ್ಸ್ಕೊಂಡ್ಬಿಟ್ಟ. ನಿಮ್ಮ ಅಣ್ಣನ ಹತ್ರ ಇರೋ ಸ್ನೇಹನ ಅಡ್ಡ ಇಟ್ಕೊಂಡು ನಿನಗೆ ಹತ್ರ ಆಗೋದು ನನಗೆ ಇಷ್ಟ ಇರಲಿಲ್ಲ ವಸು. ಅದಕ್ಕೆ ನಿನ್ಗೆ ಯಾವ ವಿಷಯನೂ ಹೇಳಲಿಲ್ಲ. ನಾನು ಬ್ಯಾಂಕಿಗೆ ಕಟ್ಟಿದ ಹಣ ಪಾಪದ ಹಣ ಅಲ್ಲ ವಸು. ನಿಮ್ಮ ಅಣ್ಣ ಅತ್ತಿಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಹೀರೋ ಫ್ಯಾನ್ಸಾ ಸರ್? ಅವರು ಬುದ್ಧಿ ಇಲ್ದಿದ್ರು ಸರ್, ಏನೋ ಆವೇಶದಲ್ಲಿ ಕೂಗಾಡ್ತಾರೆ. ಅಲ್ಲ, ನಿಮ್ ಕಸ್ಟಡಿಯಲ್ಲಿ ನಾನಿರುವಾಗ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನನಗೆಷ್ಟು ಡೇಂಜರ್ ಅಂತ ಅವ್ರಿಗೆ ಅರ್ಥವಾಗಲ್ಲ ಸರ್. ಸಾರಿ ಸರ್. ಅಮೇರಿಕನ್ನ ಅವನು ನನ್ನ ಮುಖ ಗೊತ್ತಾಗಬಾರ್ದು. ಇವನ್ ಯಾರಪ್ಪ ಮುಸುಗುದಾರಿ ಪೊಲೀಸು? ಹೆದರ್ಕೊಂಬೇಡ, ನಿನ್ನ ಹತ್ರ ನನ್ನ ಕೆಲಸ ಎಲ್ಲ ಮುಗೀತು. ಆರಾಮಾಗಿ ಊಟ ಮಾಡ. ಓಕೆ, ಸಾರಿ ಯಾರ್. ಅಜರ್ ಕೈಯಲ್ಲಿ ಕ್ಯಾಚ್ ಕಟ್ ಕಳ್ಸಿದ್ದೆ ಬಾಯ್. ಆ ಲುಚ್ಚ ನನ್ನ ಮಗ ಕೈ ಕೊಟ್ಬಿಟ್ಟ. ಅವ್ನು ಯಾಕೆ ಹಿಂಗ್ ಮಾಡಿದ್ದ ನಂಗೆ ಗೊತ್ತಿಲ್ಲ ಬಾಯ್. ನೀವೆಲ್ಲಿ ಸಾಯಿಸ್ಬಿಡ್ತೀರಂತ ನಾ ನೋಡದೆ. ಸಿನಿಮಾದಲ್ಲೂ ಇಷ್ಟೊಂದು ವೈಲೆನ್ಸ್ ಇರಲ್ಲ, ಪೊಲೀಸ್ ಹತ್ರನೂ ಇಷ್ಟೊಂದು ಹಿಂಸೆನಾ? ಯಾವ ನೀವನು? ಬೇಡ ಜಿನ್ನ ಬಾಯ್. ಹಲೋ ಅದುರ್ ಬಾಯ್, ನಾನು ಅಜರ್ ಮಾತಾಡ್ತಾ ಇದ್ದೀನಿ. ನಾನು ಜಿನ್ನಾಬಾಯಿ ನೋಡಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ದಾರಿಲಿ ಬರ್ಬೇಕಾದಾಗ ಯಾರೋ ಒಬ್ಬ ನನ್ನ ಹೊಡೆದ್ಬಿಟ್ಟು ದುಡ್ಡಿಂದು ಬ್ಯಾಗ್ನ ಕಿತ್ಕೊಂಡು ಹೋಗ್ಬಿಟ್ಟ ಭಯ್ಯ. ಅಷ್ಟೇ ಅಲ್ಲ, ಅವನು ಜಿನ್ನಾಬಾಯಿನ ಕೊಲೆ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ ಭಯ್ಯ. ಅಜರ್, ಮೈ ಜಿನ್ನಾಬಾಯಿ. ಅಬ್ನೆಲಿ ಅಜರ್, ನಿನ್ನೆ ಕೇಳ್ತಿರೋದು ಅಬ್ನೆಲಿ. ಇಲ್ಲೇ ಇದೀನ್ ಕಣೋ ಕಚಡ ನನ್ನ ಮಗನೇ. ಹೇ ಸಾಲ, ನನ್ನ ತಮ್ಮನ್ನೇ ಸಾಯಿಸ್ತೀಯ? ನಿನ್ನ ಅವನಿಗಿಂತ ಭಯಂಕರವಾಗಿ ಸಾಯಿಸ್ತೀನಿ. ನೀನ್ ನನ್ನ ಫ್ರೆಂಡನ್ನ, ನನ್ನ ತಂಗಿನ ಸಾಯಿಸಿದೆಷ್ಟು ನಿಜಾನೋ ನಾನ್ ನಿನ್ನ ಸಾಯಿಸೋದು ಅಷ್ಟೇ ನಿಜ ಕಣೋ. ಫಿಕ್ಸ್ ಆಗ್ಬಿಡು. ಹೇಯ್, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಚೈತಾನ್ ಹತ್ರ. ಹೇಯ್, ನೀನ್ ಗಂಡ್ಸಾಗಿದ್ರೆ, ನೀನು ನಿನ್ ತಮ್ಮ ಒಬ್ಬನಿಗೆ ಹುಟ್ಟಿದ್ರೆ ನಾನೆಲ್ಲಿದ್ದೀನೋ ಹೇಳ್ತೀನಿ, ನೀನ್ ಅಲ್ಲಿಗೆ ಬಾ. ಇಲ್ಲ ನೀನ್ ಎಲ್ಲಿದ್ದೀಯೋ ಹೇಳ, ಅಲ್ಲಿಗೆ ನಾನೇ ಬರ್ತೀನಿ. ಹಪ್ಪಳ ಆಗೋಗ್ತ್ಯಾ. ಯಾರ್ದು ಫೋನ್ ಜಿನ್ನಾಬಾಯಿ? ನನಗಿನ್ನ ಜಾಸ್ತಿ ಅವನೇ ನನ್ ಸಾಯಿಸದಾಕೆ ಆತ್ರ ಬೀಳ್ತಾ ಇದ್ದಾನೆ. ಅಬ್ನಿಲ್ಗೆ ಬರೋದ್ಕಾದ್ರು, ನಾವ್ ಅಲ್ಲಿಗೆ ಹೋಗೋದಕ್ಕಾದ್ರು ಎಡಿ ಅಂತ ಚಾಲೆಂಜ್ ಮಾಡ್ತಿದ್ದಾನೆ ಸಾಲ. ಮತ್ತಿನೇನು ಬಾ ಅಂತ ಹೇಳ್ಬೋದಾಗಿತ್ತಲ್ಲ. ಇಡಿಯಟ್, ಅಬ್ನೊಂದು ಫೋನ್ ಕಾಲ್ ಮಾಡಿ ಪೊಲೀಸ್ಗೆ ಹೇಳಿದ್ರೆ ನಾವೆಲ್ಲ ಫಿನಿಶ್ ಆಗ್ತೀವಿ. ಅವನ್ ಯಾವನು, ಎಲ್ಲಿರ್ತಾನೆ ಐಡೆಂಟಿಫೈ ಮಾಡ್ಬೇಕು. ಅಪ್ಪಲ ಆಗೋಗ್ತೀಯ ಅಂತಾನೆ. ಜಿನ್ನಾಬಾಯಿ ಅವನೇನಂತ? ಪ್ಲೀಸ್ ಜಿನ್ನಾಬಾಯಿ. ಅಪ್ಲ ಆಗೋಗ್ತೀಯ ಅಂತಾನೆ. ಜಿನ್ನಾಬಾಯಿ, ಇವನೇನ ನೋಡಿ ನೀವು ಹುಡುಕ್ತಾ ಇರೋದು? ಡಿಸಿಪಿ ಶರತ್ ಹಿಯರ್. ಹೇ ಡಿಸಿಪಿ, ನನ್ನ ತಮ್ಮನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ನಿನ್ನ ಮೈದ್ನ ಬಾಬು. ವಾಟ್? ಎಸ್, ನಿನ್ನ ಫೈವ್ ಸ್ಟಾರ್ ಆಮಿರ್ ಖಾನ್ನ ಬಟ್ಕಿರ್ಬೇಕು ಅನ್ನೋ ಆಸೆ ಇದ್ರೆ ನಿನ್ನ ರಿಕವರಿ ಮಾಡ್ಕೊಂಡಿರು. ನಾನ್ ದುಡ್ಡನ್ನ ನಿನ್ ಬಾಬು ಕೈಯಲ್ಲಿ ಕೊಟ್ ಕಳ್ಸು. ಏಯ್ ಜಿನಾ, ನೀ ಎಲ್ಲಿಗ್ ಬಾರ್ಬೇಕು, ಯಾವಾಗ ಬಾರ್ಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ.
ಏನ್ ಸರ್ ನೀವು ನಮ್ ಡೈರೆಕ್ಟರ್ ಪ್ರಸಾದ್ ಈ ತರ ಯೋಚನೆ ಮಾಡ್ತಿದಿರಲ್ಲ, ನನಗೋಸ್ಕರ ಆ ಬಾಬು ಬರೋದಕ್ಕೆ ಅವನೇ ನಮ್ ಬ್ರದರ, ಬಂಧುನ, ಬೆಳಗ್ಗೆನ? ಅವನು ಬಂದೇ ಬರ್ತಾನೆ, ನನ್ಗಾಗಿ ಅಲ್ಲ ನನ್ಗಾಗಿ. ಯಾರ್ಯಾರನ್ನೋ ಸಾಯಿಸೋದ್ರಂತ ನೀನ್ ಹೋಗೋರ್ ತಮ್ಮನ್ ಸಾಯಿಸಿದ್ಯಲ್ಲ, ಅವ್ರು ನಿನ್ನ ಏನಾದ್ರು ಮಾಡಿದ್ರೆ? ನಾನ್ ದುಬೈಗೆ ಹೋಗ್ತೀನಿ ಅಂತ ದುಡ್ಡು ಕೇಳಿದಕ್ಕೆ ನೀ ಏನಂದೆ ಅಕ್ಕ? ಎಕ್ಸ್ಟ್ರಾ ಎಷ್ಟು ಸೇರ್ಸ್ಕೊಡ್ತೀಯಾ ಅಂತ ಕೇಳಿದೆ. ಅವ್ರು ನಾನು ಹೊಡೆದವರಲ್ಲ ಏನಲ್ಲ, ನಾನ್ ಕೇಳ್ದೇನೆ ಎಷ್ಟೊಂದು ಸಹಾಯ ಮಾಡಿದ್ರು. ಅಂತವ್ರನ್ನ ಅವ್ನು ಕಣ್ಣೆದುರುಗಡೆ ಸಾಯಿಸ್ತಾ ಇದ್ರು, ನನ್ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಅವನ್ನ ಹಿಡಿಯೋದಕ್ಕಾಗ್ಲಿ, ಪನಿಷ್ಮೆಂಟ್ ಕೊಡೋದಕ್ಕಾಗ್ಲಿ, ಫಿನಿಶ್ ಮಾಡೋದಕ್ಕಾಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಏನ್ ಮಾಡಿದೆ ನಿಮ್ ಡಿಪಾರ್ಟ್ಮೆಂಟ್? ಮೊಬೈಲು ರಿವಾಲ್ವರ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿದ್ರೆ ವಿನಃ ಇನ್ನೇನ್ ಮಾಡಿದ್ರೆ? ಆದ್ರೆ ಇವನು ಅವನಿರೋ ಜಾಗಕ್ಕೆ ಹೋಗಿ ಅವನ್ ತಮ್ಮನ್ನ ಅವನ್ ಕಣ್ಣೆದ್ರಿಗೆ ಫಿನಿಶ್ ಮಾಡ್ದ. ಇಷ್ಟು ದಿನ ನಾನ್ ನಿನ್ ತಪ್ಪುಗಳನ್ನೇ ಹುಡುಕ್ತಾ ಇದ್ದೆ. ಗೆಳೆತನಕ್ಕೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತೀಯ ಅಂದ್ರೆ ನಿನ್ನ ಮನಸ್ಸು ಅದು ಎಷ್ಟು ಒಳ್ಳೇದಪ್ಪ. ನೋಡು, ಇವತ್ತಿನಿಂದ ನಾನ್ ನಿನ್ಗೆ ಫುಲ್ ಸಪೋರ್ಟ್. ಅಜ್ಜಿ ನೀ ಸುಮ್ನಿರು, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಏಯ್ ಬಾಯ್ ಮುಚ್ಚ, ಎಲ್ಲ ಗೊತ್ತಿದೆ ನನ್ಗೆ. ನಿಮ್ ಪೊಲೀಸ್ ಅವನ್ ತಲೆಗೆ ಇಷ್ಟೊಂದು ತಿನ್ನಾಮಿಟ್ಟಿದ್ದೀರಲ್ಲ, ಅವನ್ ತಲೆ ಯಾರ್ ಕಡಿತಾರೋ ಅವರೇ ಕಣ ಪೊಲೀಸು. ಬಾಬು, ನೀನ್ ಈಗ್ಲೇ ಹೋಗಿ ಆ ಬದ್ಮಾಶ್ ನನ್ ಮಗನ್ ತಲೆ ಕೊಚ್ಚಾಕ್ಬಿಡು. ನಾನ್ ಈಗ್ಲೇ ದೊಡ್ಡ ಮಾರಮ್ಮನ್ ಗುಡಿಗೆ ಹೋಗಿ ಕುರಿ ತಲೆನ ಕತ್ತರಿಸಾಕ್ಬಿಡ್ತೀನಿ. ಹೌದಣ್ಣ, ನಮ್ ಬಾಬುನ ಅಲ್ಲಿ ಕಳ್ಸಿದ್ರೆ ಅವನು ಪಂಜಾಬಿ ಅಪ್ಳನೆ. ಬಾಬು, ಯು ನೋ ಈಸ್ ಎ ಕ್ರಿಕೆಟ್ ಕ್ರಿಮಿನಲ್. ಪ್ರತಿಯೊಂದು ಹೆಜ್ಜೆ ಇಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಫೈರ್ ಸ್ಟಾರ್ ಅಮೀರ್ ಖಾನ್ ಅವನ ಹತ್ರನೇ ಇದ್ದಾರೆ, ಯಾವುದೇ ಕಾರಣಕ್ಕೊಂದು ಮರಿಬೇಡ. ಹಲೋ. ನಾನು ನೋಡ್ಬೇಕು ಅಂತ ಬಹಳ ಅವಸರ ಪಡ್ತಿದ್ದೆ ಅಲ್ವಾ? ಒಂದ್ಸಾರಿ ರೈಲ್ವೆ ಟ್ರ್ಯಾಕ್ ಕಡೆ ನೋಡಿ. ಟ್ರೈನ್ ಸ್ಟೇಷನ್ ಇಂದ ಹೊರಟಿದೆ, ಕ್ಯಾಚ್ ಇಟ್. ಕರೆಕ್ಟ್ ಆಗಿ 4th ಸ್ಟೇಷನ್ ನಲ್ಲಿ ಇಲ್ಲಿ. ಅಲ್ಲಿ ಫೋನ್ ರಿಂಗಿಂಗ್ ಸ್ಟಾರ್ಟ್ ಆಗುತ್ತೆ. ಐ ವಿಲ್ ಗಿವ್ ಜಸ್ಟ್ 3 ರಿಂಗ್ಸ್, ಓಕೆ? ಬಾಸ್, ಬಾಬು ಹೊರಟ ಬಾಸ್. 3 ರಿಂಗ್ ಏನೋ ಕೊಡ್ತೀನಿ ಅಂದ್ರಿ, ಆದ್ರೂ ಅವನು ಲಿಫ್ಟ್ ಮಾಡದೆ ಹೋದ್ರೆ? ಗುಡ್ ಕ್ವೆಶ್ಚನ್. ಅವನೇನಾದ್ರೂ ಫೋನ್ ಲಿಫ್ಟ್ ಮಾಡದೆ ಹೋದ್ರೆ ನೀನ್ ಬದುಕಿರೋಲ್ಲ ಅಷ್ಟೇ. ಹಲೋ. ಎಲ್ಲೋ, ರಿಯಲ್ ಗೇಮ್ ಈಗ ಸ್ಟಾರ್ಟ್ ಆಗುತ್ತೆ. ಸ್ಟೇಷನ್ ಹೊರಗಡೆ ನಿಂಗೊಂದು ಮನ್ ರೋಡ್ ಕಾಣಿಸುತ್ತೆ. ಅದನ್ನ ಫಾಲೋ ಮಾಡ್ತಾ ಓಡೋಡಿ ಬರಬೇಕು. ಡಿಸ್ಟೆನ್ಸ್ 10 ಕಿಲೋಮೀಟರ್ಸ್. ನಾನು ನನಗೆ ಕೊಡೋ ಟೈಮ್ ಜಸ್ಟ್ 10 minutes. ಆಲ್ ದಿ ಬೆಸ್ಟ್. ನೋ ಡೌಟ್ಸ್ ಗುರುವೆ, ನಿಮ್ದೆಲ್ಲ ನಮ್ ಡೈರೆಕ್ಟರ್ ಪ್ರಸಾದಿ ಥಾಟ್ಸೆ. ಅಲ್ಲ ಗುರುವೆ, 10 ನಿಮಿಷದಲ್ಲಿ 10 ಕಿಲೋಮೀಟರ್ ಯಾರು ಓಡ್ತಾರೆ? ಸಿನಿಮಾದಲ್ಲೂ ಇದು ಸಾಧ್ಯ ಇಲ್ಲ. ನಮ್ಮ ಆಡಿಯನ್ಸು ಇದನ್ನ ಒಪ್ಪೋದಿಲ್ಲ. ಹಾಗಾದ್ರೆ ನೀನ್ ಬದುಕಿರೋದನ್ನ ನಾನು ಒಪ್ಕೊಳ್ಳಲ್ಲ. ಜಿನಾಬಾಯ್, ಅವನು ಇಲ್ಲಿಂದ ಹೊರಟ ಬಾಯ್. ठीक है.
ಬಾಬು ಜಿನಾಬಾಯ್ ಇವಳು ನಮ್ಮ ಹತ್ರ ಇರೋವರೆಗೂ ಇವನೇನು ಮಾಡ್ಕೊಳಕ್ಕಾಗಲ್ಲ. ನಿನ್ನ ದ್ವೇಷ ರೋಷ ತೀರೋವರೆಗೂ ಹೊಡೆಸಾಯ್ಸು. ಕಣ್ಣಲ್ಲಿ ನೋಡ್ತಾ ತಮ್ಮನ್ ಸಾಯಿಸ್ತೆ ಅಲ್ವಾ? ಈಗ ನೋಡು ಏನ್ ಮಾಡ್ತೇನೆ. ನನ್ನ ವಸು ಬೇಕು ಜನಪಾಯ್ ಪ್ಲೀಸ್. ಅಯ್ಯೋ, ಹೀರೋ ಪಿಸ್ತೂಲ್ ಅಲ್ಲಿ ಬುಲೆಟ್ಸ್ ಖಾಲಿ ಆಗೋಯ್ತು. ಹೀರೋ ಏನ್ ಮಾಡ್ತಾನೆ? ನಾನ್ ಸಾಯಕ್ ರೆಡಿ ಇದ್ದೀನಿ. ನೀ ಸಾಯ್ಸಕ್ ರೆಡಿ ಇದ್ಯಾ? ನಾನ್ ಸಾಯ್ಸಕ್ ರೆಡಿ ಇದ್ದೀನಿ. ನೀ ಸಾಯಕ್ ರೆಡಿ ಇದ್ಯಾ? ಇಲ್ಲ, ನಾನ್ ರೆಡಿ ಇಲ್ಲ. ಡ್ರಾಪ್ ದ ಗನ್. ಡ್ರಾಪ್ ಇಟ್. ಹೀರೋ ಅಂದ್ರೆ ದಾಟ್ ಇಸ್ ಹೀರೋ.